ಮಾತು ಮುಗಿದಿರಬಹುದು, ಪ್ರೀತಿ ಸಿಗದಿರಬಹುದು, ಸ್ನೇಹ ಕೈ ಕೊಟ್ಟಿರಬಹುದು, ಸಂಬಂಧಿಕರು ಕಡೆಗಣಿಸಿರಬಹುದು. ಆದರೆ ನೆನಪಿಡಿ, ಯಾರಿಲ್ಲದಿದ್ದರೂ ಜೀವನ ಸಾಗಿಯೇ ಸಾಗುತ್ತದೆ. ಯಾವಾಗಲೂ ಒಂದು ವಿಷಯವನ್ನ ನೆನಪಿನಲ್ಲಿಡಿ, ದೇವರನ್ನ ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಮನದಲ್ಲಿ ಆಸೆಗಳು ಕಡಿಮೆ ಆದಷ್ಟು ನೆಮ್ಮದಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ಒಳ್ಳೆಯವರಾಗಿ ನಟಿಸಿ ಜನರನ್ನು ನಂಬಿಸಬಹುದಷ್ಟೇ, ಮೇಲೆ ಕೂತು ನೋಡುತ್ತಿರುವ ದೇವರನ್ನಲ್ಲ. ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳ ಖರೀದಿಸಬಹುದು, ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ. ಅದು ಕೇವಲ ಒಳ್ಳೆಯ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ. ನಾವು ಸಂಪಾದಿಸಿದ್ದು ಯಾವುದು ನಮ್ಮದಲ್ಲ, ಆದರೆ ಒಳ್ಳೆಯ ಗುಣ, ನಡತೆ, ದಾನ, ಧರ್ಮ, ನಾವು ಮಾಡಿದ ಪುಣ್ಯ, ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ, ಇವುಗಳೇ ನಾವು ಸಂಪಾದಿಸುವ ಕೋಟಿ ಆಸ್ತಿ. ಅತಿ ಬುದ್ಧಿವಂತಿಕೆಯಿಂದ ಮೋಸ ಮಾಡಿದವರು ಸಮಯ ಬಂದಾಗ ಅತಿ ದಡ್ಡತನದಿಂದಲೇ ಮೋಸ ಹೋಗುವುದು ಖಚಿತ. ಈ ಜನರು ನೀವು ಮಾಡಿರುವ 1000 ಒಳ್ಳೆಯ ಕೆಲಸಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೋ ಇಲ್ಲವೋ, ಆದರೆ ನೀವು ಮಾಡುವಂಥ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ವಿಶ್ವಾಸದಲ್ಲಿ ವಿಷ ಇರುತ್ತೆ, ಎಚ್ಚರದಿಂದಿರಿ. ಮನಸ್ಸು ಎಲ್ಲರಿಗೂ ಇರುತ್ತೆ, ಆದರೆ ಅರ್ಥ ಮಾಡಿಕೊಳ್ಳುವ ಮನಸ್ಸು ಕೆಲವರಿಗೆ ಮಾತ್ರ ಇರುತ್ತದೆ. ಬಡತನ ಇದ್ದರೆ ಏನಾಯಿತು, ಬದುಕೋಕೆ ನೀ ಖುಷಿಯಾಗಿದ್ದರೆ ಅಷ್ಟೇ ಸಾಕು, ಮತ್ತೇನು ಬೇಡ. ಈ ಮುಖ, ಈ ಸೌಂದರ್ಯ, ಈ ದೇಹ ಎಲ್ಲವೂ ನಾವು ಸಾಲದ ರೂಪದಲ್ಲಿ ಪಡೆದಿದ್ದೇವೆ. ಸಮಯ ಬಂದಾಗ ಅವುಗಳ ಮಾಲೀಕನಿಗೆ ನಾವು ಹಿಂದಿರುಗಿಸಲೇಬೇಕು. ಜೀವನದಲ್ಲಿ ಕಾಯುವುದನ್ನು ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ಒಳ್ಳೆಯ ಸಮಯ ಬರುವಾಗ ಕೆಟ್ಟ ದಿನಗಳ ಕಾವು ಹೆಚ್ಚಾಗಿ ಕಾಣುತ್ತೆ. ವಿಪರೀತ ಪರೀಕ್ಷೆಗಳು ಉದ್ಭವಿಸುತ್ತೆ. ಕೊನೆಗೆ ನಿರೀಕ್ಷೆಗೂ ಮೀರಿದ ಸುಖವನ್ನ ತಂದುಕೊಡುತ್ತದೆ. ಸಿಹಿ ನೀರನ್ನು ತುಂಬಿಕೊಂಡಿರುವ ಬಾವಿ ಮೌನವಾಗಿರುತ್ತೆ. ಅದೇ ಉಪ್ಪು ನೀರಿನಿಂದ ಇರುವ ಸಮುದ್ರ ಆರ್ಭಟಿಸುತ್ತಾ ಇರುತ್ತೆ. ಅದೇ ರೀತಿಯಾಗಿ ಅಜ್ಞಾನಿ ಗರ್ಜಿಸುತ್ತಾ ಇರುತ್ತಾರೆ, ಜ್ಞಾನಿ ಮೌನಿಯಾಗಿರುತ್ತಾರೆ. ಏನೋ ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣವಿರುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಆ ಭಗವಂತನ ಮೇಲೆ ನಿಮಗೆ ನಂಬಿಕೆ ಇರಲಿ. ಏನು ತಿಳಿಯದವರನ್ನ ಪರಿವರ್ತಿಸುವುದು ಸುಲಭ, ಆದರೆ ಎಲ್ಲವೂ ತಿಳಿದು ಗೊತ್ತಿಲ್ಲದಂತೆ ಸೋಗು ಹಾಕುವವರನ್ನ ತಿದ್ದುವುದು ತುಂಬಾ ಕಷ್ಟ. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಏಕೆಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಜೀವನದ ಸತ್ಯ ಘಟನೆ. ಮನೆ ಮೇಲೆ ಕಸ ಬರುತ್ತೆ, ಬದುಕು ಎಂದ ಮೇಲೆ ಕಷ್ಟ ಬರುತ್ತೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ಓ ಮನುಜ, ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ಅಂತಹುದರಲ್ಲಿ ಜನನ, ಜೀವನ, ಮರಣ ಎಂಬ ಈ 3 ದಿನದ ಸಂತೆಯಲ್ಲಿ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಕೆ ತೋರುವುದರಲ್ಲಿ ಅರ್ಥವೇ ಇಲ್ಲ. ಜೀವನದಲ್ಲಿ ನಿಮ್ಮನ್ನ ನೀವು ಸ್ವೀಕರಿಸಿಕೊಳ್ಳಿ. ಹೋಗದೇ ಇರುವ ವಿಷಯಕ್ಕೆ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನ ಹಾಳು ಮಾಡಿಕೊಳ್ಳಬೇಡಿ. ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತ ಸಿಹಿ ತುಂಬಿಕೊಂಡು
ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ, ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ತುಂಬಾ ಮುಖ್ಯ. ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ನಾವು ಯಾರ ಹತ್ತಿರ ಸಲಹೆಗಳನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತುಂಬಾ ಮುಖ್ಯ. ಏಕೆಂದರೆ ದುರ್ಯೋಧನ ಶಕುನಿಯ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ, ಆದರೆ ಅರ್ಜುನ ಶ್ರೀಕೃಷ್ಣನ ಹತ್ತಿರ ಸಲಹೆಗಳನ್ನು ಕೇಳುತ್ತಿದ್ದ. ಒಳ್ಳೆಯವರು, ಇತರರಿಗೆ ಒಳ್ಳೆಯದನ್ನ ಮಾಡುವ ವ್ಯಕ್ತಿಗಳು ಯಾವಾಗಲೂ ಕಷ್ಟವನ್ನ ಅನುಭವಿಸಬೇಕಾಗುತ್ತದೆ. ಏಕೆಂದರೆ ಯಾವಾಗಲೂ ಹಣ್ಣನ್ನು ನೀಡುವ ಮರಗಳು ಕಲ್ಲಿನ ಏಟನ್ನ ಸಹಿಸಿಕೊಳ್ಳಬೇಕಾಗುತ್ತದೆ. ಹಾಗೆಯೇ ಅವರ ಒಳ್ಳೆಯತನದಿಂದಲೇ ಅವರು ಹೆಚ್ಚು ಕೆಟ್ಟದ್ದನ್ನ ಅನುಭವಿಸಬೇಕಾಗುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಒಳ್ಳೆಯವರಿಗೆ ಒಳ್ಳೆಯದೇ ಆಗುವುದಂತೂ ಖಂಡಿತ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದು ಆಗಲಿ.